ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನೀವು ಮಂತ್ರಾಲಯಕ್ಕೆ ಹೋದರೆ ಅಲ್ಲಿನ ಫಲ ನಿಮಗೆ ಸಿಗಬೇಕಂದ್ರೆ ರಾಯರು ನಿಮ್ಗೆ ಒಲಿಬೇಕು. ನಾನು ಹೇಳೋ ಈ ಕೆಲಸ ನೀವು ಅಲ್ಲಿ ಮಾಡಬೇಕು. ಮಂತ್ರಾಲಯಕ್ಕೆ ಹೋಗಿನೂ ನಮಗೆ ಏನು ಒಳ್ಳೆಯದೇ ಆಗಲಿಲ್ಲ ಅಂತ ತುಂಬ ಜನ ಹೇಳ್ತೀರ. ಯಾಕಂದರೆ ನೀವು ಮಾಡ್ತಾ ಇರೋ ದೊಡ್ಡ ತಪ್ಪು ಏನಂದರೆ, ಮೊದಲನೇದು ಇದು ರಾಯರೇ ಹೇಳಿರೋದು. ರಾಯರು ಬೃಂದಾವನಕ್ಕೆ ಸೇರೋದಕ್ಕೆ ಮುಂಚೆ ಹಿಂದಿನ ದಿನ ತುಂಬ ಪವಾಡಗಳು ನಡೆದಿತ್ತು. ರಾಯರು ಎಲ್ಲ ಅನ್ಕೊತಾರೋ ಬೃಂದಾವನ ಆ ಜಾಗದಲ್ಲಿ ಆಗಬೇಕು ಅಂದ್ಬಿಟ್ಟು ಆ ಜಾಗ ಮಂಚಾಲಮ್ಮ ದೇವಿದಾಗಿತ್ತು. ಮಂಚಾಲಮ್ಮಗೆ ಏನಂದರೆ, ರಾಯರು ಅಲ್ಲಿ ಇದಾದರೆ ಅಲ್ಲಿ ಜನ ಜಾಸ್ತಿ ಆಗ್ತಾರೆ, ನನಗೆ ಕಮ್ಮಿ ಆಗ್ತಾರೆ ಅಂತ ಆ ಅಮ್ಮಗೆ. ಆಗ ದೇವಿ ಬಂದು ರಾಯರಿಗೆ ಹೇಳ್ತಾರೆ, ಈ ಥರ ಹಿಂಗಿದೆ ಅಂದ್ಬಿಟ್ಟು. ಆಗ ರಾಯರು ಹೇಳ್ತಾರೆ, ಯಾರೇ ಬಂದರೂ ಮೊದಲು ನಿಮ್ಮ ಇದಕ್ಕೆ ಬಂದು ನಿಮಗೆ ಪೂಜೆ ಸಲ್ಲಿಸಿ ಆಮೇಲೆ ನನ್ನನ್ನು ಬಂದು ನೋಡಿದ್ರೇ ಅಂತ ಹೇಳ್ತಾರೆ. ಆಗ ನನ್ನ ಕೃಪೆ ಅವ್ರ ಮೇಲೆ ಇರತ್ತೆ ಅಂದ್ಬಿಟ್ಟು. ಅದಕ್ಕೆ ಮೊದಲನೇ ಕೆಲಸ ಏನು ಮಾಡಬೇಕಂದ್ರೆ, ಮಂತ್ರಾಲಯಕ್ಕೆ ಹೋಗೋದಕ್ಕೆ ಮುಂಚೆ, ಅಂದರೆ ರಾಯರ್ ಬೃಂದಾವನ ಒಳಗಡೆ ನೋಡೋದಕ್ಕೆ ಮುಂಚೆ ಹೊರಗಡೆನೇ ಮಂಚಾಲಮ್ಮ ದೇವಸ್ಥಾನ ಇದೆ. ಅಲ್ಲೋಗಿ ಮೊದಲು ಪೂಜೆ ಮಾಡಿ ಕೈ ಮುಗಿದು ಆಮೇಲೆ ಒಳಗಡೆ ಹೋಗಿ ರಾಯರ ದರ್ಶನ ಪಡೀರಿ. ಮತ್ತು ಎರಡನೇದು ನೀವೇನು ಮಾಡಬೇಕಂದ್ರೆ, ರಾಯರ ದರ್ಶನ ಆಯಿತು ಇನ್ನೆಲ್ಲ ಆಯಿತು ಅಂತ ನೀವು ಹಂಗೆ ಬರ್ತೀರ. ಅದು ನೀವು ಮಾಡೋದು ಇನ್ನೊಂದು ತಪ್ಪು. ಅಲ್ಲಿ ಒಳಗಡೆ ದೇವರು ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಹೊರಗಡೆ ಬಂದು. ಆಗ ರಾಯರದು ಒಂದು ಮಂತ್ರ ಇದೆ. ನೀವು ಅಲ್ಲಿ ಕೂತ್ಕೊಂಡು 21 ಸಲ ಆಗಲಿ 101 ಸಲ ಆಗಲಿ ಇಲ್ಲ 11 ಸಲ ಆಗಲಿ ಜಪ ಮಾಡಿ. ಮೊದಲು ನೀವು ಜಪಕ್ಕೆ ಮುಂಚೆ ಏನು ಮಾಡಬೇಕು, ನಿಮ್ಮ ಮನಸ್ಸಲ್ಲಿ ಇರೋದನ್ನು ಭಕ್ತಿಯಿಂದ ಕೇಳ್ಕೊಳ್ಳಿ. ಈ ಮಂತ್ರಕ್ಕೆ ಎಷ್ಟು ಶಕ್ತಿ ಐತೆ ಅಂದರೆ, ಅಲ್ಲಿ ದೇವಸ್ಥಾನಕ್ಕೆ ಬರೋರು ಪ್ರತಿಯೊಬ್ಬರು ದೇವಸ್ಥಾನದಲ್ಲಿ ಇರೋರು ಹೇಳೋ ಮಂತ್ರ ಇದು. ಈ ಮಂತ್ರನ ಬರೀ ದೇವಸ್ಥಾನದಲ್ಲೇ ಹೇಳೋದಲ್ಲ, ಮನೆಗೆ ಬಂದರೂ ನೀವು ಈ ಮಂತ್ರನ ಹೇಳ್ತಾ ಇರಿ. ಪೂಜೆ ಮಾಡೋವಾಗೆಲ್ಲ ನೀವು ಬೆಳಗ್ಗೆ ಎದ್ದ ತಕ್ಷಣ ಈ ಮಂತ್ರನ 5 ಸಲ ನೀವು ಪರವಾಗಿಲ್ಲ, ಎದ್ದಿದ ತಕ್ಷಣ ಮುಖ ತೊಳೆದಿಲ್ಲ ಅಂತ ಏನು ಪರವಾಗಿಲ್ಲ, ಕೂತ್ಕೊಂಡಿರೋ ಜಾಗದಲ್ಲೇ ಎದ್ದಿದ ತಕ್ಷಣ ನೀವು 5 ಸಲ ಈ ಮಂತ್ರ ಹೇಳಿ ಆಮೇಲೆ ಮುಂದಿನದೆಲ್ಲ ಮಾಡಿ. ಅಂಥದ್ರೆ ನೀವು ರಾಯರ ಹತ್ರನೇ ಹೋಗಿ ಈ ಮಂತ್ರ ಅಲ್ಲಿ ಕೂತ್ಕೊಂಡು ಭಕ್ತಿಯಿಂದ ಹೇಳಿದ್ರೆ ಇನ್ನೂ ಎಷ್ಟು ಪುಣ್ಯ. ಏನಂದರೆ, ರಾಯರು ಸತ್ಯ ಧರ್ಮನ ಕಾಪಾಡ್ಕೊಂಬಂದಿರೋರು. ಮತ್ತು ರಾಯರು ಕಲ್ಪವೃಕ್ಷ ಆಗಿ ಪ್ರತಿಯೊಬ್ಬರೂ ಅಲ್ಲಿ ಕಷ್ಟ ಅಂತ ಹೋದವ್ರನ್ನೆಲ್ಲ ಕಾಪಾಡ್ತಿದ್ದಾರೆ. ಇವಾಗ ಕಾಮಧೇನು ಅಂತೀವಿ, ಅದು ಎಲ್ಲ ಮುಕ್ಕೋಟಿ ದೇವತೆಗಳು ಅದರಲ್ಲಿ ಇರೋದಕ್ಕೆ ಸ್ಥಾನ ಕೊಡ್ತು. ಅದೇ ರೀತಿ ಬರೋ ಭಕ್ತಾದಿಗಳಿಗೆಲ್ಲ ಕಷ್ಟದಿಂದ ಬಂದವರು ಪ್ರತಿಯೊಬ್ಬರೂ ಕಾಮಧೇನು ಥರ ಇದ್ದಾರೆ. ನಾವು ಹೋಗಿ ಅಲ್ಲಿ ಕೂತ್ಕೊಂಡಿದ್ದ ತಕ್ಷಣ ರಾಯರಿಗೊಂದು ಖುಷಿ ಆಗಬೇಕು, ಅವರು ಭಕ್ತಿಯಿಂದ ನಾವು ಬೇಡ್ಕೊಬೇಕು. ಆವಾಗ ಈ ಮಂತ್ರ ನೀವು ಹೇಳಿ. ನೀವು ಈ ಮಂತ್ರ ಹೇಳಿದ್ರೆ ರಾಯರಿಗೆ ಖುಷಿ ಆಗುತ್ತೆ. ಅಲ್ಲೋಗಿ ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಿಮ್ಮ ತಲೆಯಲ್ಲಿ ಏನೂ ಬರಬಾರ್ದು, ಬರೀ ರಾಯರು ಮಾತ್ರ ಕಾಣಿಸ್ಬೇಕು. ನಿಮ್ಗೇನು ಕಷ್ಟ ಇದೆ ಅದನ್ನೆಲ್ಲ ಯೋಚನೆ ಮಾಡಿ ಮೊದಲು. ಆಮೇಲೆ ಆ ಕಷ್ಟನೆಲ್ಲ ಮರೆತು ಬರೀ ರಾಯರನ್ನ ಮಾತ್ರನೇ ಯೋಚನೆ ಮಾಡಿ. ಆಮೇಲೆ ನಾನು ಹೇಳೋ ಈ ಮಂತ್ರನ ರಾಯರ ಮುಂದೆ ಹೇಳಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ಮಂತ್ರನ ರಾಯರ ಮುಂದೆ ಹೇಳಿ ನಿಮ್ಮ ಕಷ್ಟನೆಲ್ಲ ರಾಯರಿಗೆ ಹೇಳ್ಕೊಳ್ಳಿ. ಮತ್ತು ಇನ್ನೊಂದು ಏನು ಮಾಡಬೇಕಂದ್ರೆ, ನೀವು 2 ಕೆಲಸ ಮಾಡಿದಾದ್ಮೇಲೆ ಆಮೇಲೆ ರಾಯರದು ದೇವಸ್ಥಾನ ಪ್ರದಕ್ಷಿಣೆ ಮಾಡಿ. ಪ್ರದಕ್ಷಿಣೆ ಮಾಡಿದಾದ್ಮೇಲೆ ಅಲ್ಲೇ ರಾಯರ ಮಂತ್ರಾಕ್ಷತೆ ಕೊಡ್ತಾರೆ. ದೇವಸ್ಥಾನದ ಹಿಂದೆ ಹೋಗಿ ಆ ಮಂತ್ರಾಕ್ಷತೆ ತೊಗೊಳ್ಳಿ. ಮತ್ತು ಅಲ್ಲಿ ಗುರುಗಳಿರ್ತಾರೆ, ನಿಮಗೆ ಅಲ್ಲಿ ಮುದ್ರೆ ಹಾಕ್ತಾರೆ. ಆ ಮುದ್ರೆನ ಹಾಕ್ಸ್ಕೊಳ್ಳಿ. ಆಮೇಲೆ ನೀವೇನು ಮಾಡ್ತೀರಾ, ರಾಯರ ಪೂಜೆ ಆಯಿತು, ದರ್ಶನ ಎಲ್ಲ ಆಯಿತು ಅಂದ್ಬಿಟ್ಟು ಹೊರಗಡೆ ಬಂದು ಹೋಟ್ಲಲ್ಲೆಲ್ಲ ತಿಂತೀರ. ಅಲ್ಲಿ ಹಿಂದೆಯೇ ನಿಮಗೆ ಪ್ರಸಾದ ಕೊಡ್ತಾರೆ. ಹೋಗಿ ಆ ಪ್ರಸಾದನ ತಿನ್ನಿ. ಯಾಕಂದರೆ ಆ ಪ್ರಸಾದ ರಾಯರ ದೇವಸ್ಥಾನದಲ್ಲಿರೋ ಸಾಮಗ್ರಿಗಳಿಂದನೇ ಮಾಡೋದು. ಅದನ್ನು ಹೋಗಿ ಊಟ ಮಾಡಿ. ಆಮೇಲೆ ರಾಯರ ಹತ್ರನೇ ಏನಾದರೂ ಒಂದು ಸೇವೆ ನಿಮ್ಮ ಕೈಯಲ್ಲಿ ಆಗೋದನ್ನು ಮಾಡಿ ಬನ್ನಿ. ನಿಮಗೆ ರಾಯರ ಹತ್ರ ಹೋಗಿ ಏನು ಸೇವೆ ಮಾಡಬೇಕು ಅಂತ ಗೊತ್ತಾಗಲ್ಲ. ಅಲ್ಲೆಲ್ಲಿ ಪ್ರಸಾದ ಕೊಡ್ತಾರೆ ಅದೇ ದಾರಿಯಲ್ಲಿ ನೀವು ಹೋದರೆ, ಅಂದರೆ ದೇವಸ್ಥಾನದಿಂದ ಪ್ರಸಾದ ಕೊಡೋ ದಾರಿಗೆ ನೀವು ಹೋಗ್ತೀರಾ. ಆ ದಾರಿ ಮಧ್ಯದಲ್ಲಿ ಪ್ರಸಾದ ಎಲ್ಲ ಪ್ಯಾಕ್ ಮಾಡ್ತಿರ್ತಾರೆ. ನೀವು ಅಲ್ಲಿ ಹೋದ್ರಿ ಅಂದರೆ ನೀವು ಅಲ್ಲಿ ಕೂತ್ಕೊಂಡು ಪ್ರಸಾದನ ಪ್ಯಾಕ್ ಮಾಡ್ಬೋದು. ಇಷ್ಟೇ ಮಾಡಬೇಕು ಅಂತೇನಿಲ್ಲ, ನಿಮ್ಮ ಕೈಯಲ್ಲಿ ಎಷ್ಟೋ ಆಗತ್ತೋ ಎಷ್ಟೊತ್ತು ಬೇಕಾದರೂ ನೀವು ಕೂತ್ಕೊಂಡು ಮಾಡ್ಬೋದು. ಆಗ ನೀವು ರಾಯರಿಗೆ ಸೇವೆನೂ ಸಲ್ಲಿಸ್ದಂಗೆ ಆಗತ್ತೆ. ಮತ್ತು ಇದೆಲ್ಲ ಮಾಡಿ ನೀವು ಅಲ್ಲಿ ಪಂಚಮುಖಿ ಸ್ಥಾನ ಏನಿದೆ ಆ ದೇವಸ್ಥಾನ ಎಲ್ಲ ನೋಡ್ಕೊಂಬನ್ನಿ. ರಾಯರಿದ್ದ ಸ್ಥಾನ ಎಲ್ಲ ನೋಡ್ಕೊಂಬನ್ನಿ. ನೀವಿದಿಷ್ಟು ಮಾಡಿದ್ರೆ
ನೀವು ಅಲ್ಲಿ ಹೋಗಿದ್ದಕ್ಕೆ ರಾಯರ ಕೃಪೆ ನಿಮಗೆ ಬೀಳತ್ತೆ. ಆಗ ಮನೆಗೆ ಬಂದು ನಾನು ಹೇಳಿದ್ನಲ್ಲ ಆ ಮಂತ್ರ, ಬೆಳಗ್ಗೆ ಎದ್ದು ಜಪ ಮಾಡಿ. ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ಈ ಮಂತ್ರನ ಜಪ ಮಾಡಿ. ಆಮೇಲೆ ನಿಮ್ಮ ದಿನಾನ ಶುರು ಮಾಡಿ. ಆಗ ರಾಯರ ಕೃಪೆ ನಿಮ್ಮ ಮೇಲೆ ಬೀಳತ್ತೆ. ನೀವು ಅಂದ್ಕೊಳೋ ಕೆಲಸ ಎಲ್ಲ ಆಗತ್ತೆ. ನಿಮ್ಮ ಮನಸ್ಸಲ್ಲಿ ರಾಯರನ್ನು ತಿಳ್ಕೊಂಡು ರಾಯರು ಇದ್ದಾರೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನಾನು ಕೊಟ್ಟಿದ್ದ ಈ ಮಾಹಿತಿ ನಿಮಗೇನಾದರೂ ಉಪಯೋಗ ಆಯಿತು ಅನಿಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.